TV, forever on fire. ಬಾಹ್ಯಾಕಾಶದಲ್ಲಿ ಇಸ್ರೋದಿಂದ ಮತ್ತೊಂದು ಹೆಜ್ಜೆಯನ್ನ ಇಡಲಾಗಿದೆ. ಇಸ್ರೋದಿಂದ EOS 08 ಭೂವೀಕ್ಷಣಾ ಉಪಗ್ರಹ ಉಡಾವಣೆಯನ್ನ ಮಾಡಲಾಗುತ್ತೆ. ಇಸ್ರೋದಿಂದ ಕಕ್ಷೆಗೆ ಹಾರಿದ ಭೂವೀಕ್ಷಣಾ ಉಪಗ್ರಹ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ. ಶ್ರೀಹರಿಕೋಟದಲ್ಲಿರುವಂತಹ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ನ್ಯೂ ಸ್ಪೇಸ್ ಇಂಡಿಯಾ ಅಭಿವೃದ್ಧಿಪಡಿಸಿರುವಂತಹ SSLV D3 ರಾಕೆಟ್. ಬಾಹ್ಯಾಕಾಶದಲ್ಲಿ ಇಸ್ರೋದಿಂದ ಇದೀಗ ಮತ್ತೊಂದು ಸಾಧನೆ. ಇದೊಂದು ಖುಷಿಯ ವಿಚಾರ ಮತ್ತು ಹೆಮ್ಮೆ ಪಡುವಂತ ವಿಚಾರ. ಇಸ್ರೋದಿಂದ EOS 08 ಭೂವೀಕ್ಷಣಾ ಉಪಗ್ರಹ ಉಡಾವಣೆಯನ್ನ ಮಾಡಲಾಗಿದೆ. ಇದೊಂದು ಐತಿಹಾಸಿಕ ಮೈಲಿಗಲ್ಲು. ಮೊದಲು 2022 ಆಗಸ್ಟ್ 7ರಂದು ಉಡಾವಣೆ ಮಾಡಲಾಗಿತ್ತು. ಇಂದು ಮೂರನೇ ಹಾಗೂ ಅಂತಿಮ D3 ರಾಕೆಟ್ ಉಡಾವಣೆ ಆಗಿದೆ. ಹೆಮ್ಮೆಯ ಇಸ್ರೋ ಮತ್ತೊಂದು ಐತಿಹಾಸಿಕ ಮೈಲುಗಲ್ಲನ್ನ ಊರಿರೋದು. ಆಂಧ್ರ ಪ್ರದೇಶದ fin tip actuation for the passive roll control. उड़ान SSLV की अपनी विश्वसनीयता सिद्ध करते हुए यह प्रमोचन यान निकल चढ़ा है अपनी उद्देश्य कक्षा की ओर. The action time of SS1 is 115 seconds. Flex nozzle for pitch and yaw steering. Fin tip actuation for the passive roll control. उड़ान SSLV की अपनी विश्वसनीयता सिद्ध करते हुए यह प्रमोचन यान निकल चढ़ा है अपनी उद्देश्य कक्षा की ओर. The action time of SS1 is 115 seconds. ಪರಿಸರದ ಮೇಲೆ ನಿಗಾ ಇರಿಸುವಂತಹ ನಿಟ್ಟಿನಲ್ಲಿ ಸುಮಾರು 176 ಕೆಜಿ ತೂಕದ ಭೂವೀಕ್ಷಣಾ ಕಿರು ಉಪಗ್ರಹ ಇದು SSLV D3 EOS 08 ರ ಉಡಾವಣೆಯನ್ನ ಮಾಡಲಾಗಿದೆ. ಬೆಳಗ್ಗೆ 8:50ರಿಂದಲೇ ಇಸ್ರೋ ಸಂಸ್ಥೆ ಲೈವ್ ವೀಕ್ಷಣೆಯ ಅವಕಾಶವನ್ನ ಮಾಡಿಕೊಟ್ಟಿರೋದು ಕೂಡ ನೋಡಿ. ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಭಿವೃದ್ಧಿ ಮಾಡಿರುವಂತಹ SSLV D3 ರಾಕೆಟ್ ಇದಾಗಿದೆ. ಭೂಮಿಯಿಂದ 475 ಕಿಲೋಮೀಟರ್ ಎತ್ತರದಲ್ಲಿರುವಂತಹ ಕೆಳ ಹಂತದ ಕಕ್ಷೆಯಲ್ಲಿ ವೃತ್ತಾಕಾರದಲ್ಲಿ ಪರಿಭ್ರಮಣೆ ನಡೆಸಲಿದೆ. ಈ ಭೂವೀಕ್ಷಣಾ ಕಿರು ಉಪಗ್ರಹ 1 ವರ್ಷ ಕಾರ್ಯ ನಿರ್ವಹಿಸುತ್ತೆ. SSLV 3 ಹಂತಗಳ ಕಡಿಮೆ ವೆಚ್ಚದ ಉಡ್ಡಯನ ವಾಹನ ಇದಾಗಿದೆ. ಸಣ್ಣ ಉಪಗ್ರಹ ಉಡಾವಣಾ ವಾಹನ ಈ ಉಪಗ್ರಹವನ್ನ ಹೊತ್ತೊಯ್ಯುತ್ತೆ. ಇದು SSLVಯ 3ನೇ ಹಾಗೂ ಕೊನೆಯ ಉಡಾವಣೆ ಆಗಿದೆ. ಬಾಹ್ಯಾಕಾಶಕ್ಕೆ ಕೇವಲ 500 ಕೆಜಿ ತೂಕವನ್ನ ಸಾಗಿಸುವ ಸಾಮರ್ಥ್ಯವನ್ನ ಹೊಂದಿರುವ ಈ SSLVಯನ್ನ ವಾಣಿಜ್ಯೀಕರಣಗೊಳಿಸುವಂತ ಉದ್ದೇಶದಿಂದ ಇದನ್ನ ಇಸ್ರೋ ಅಭಿವೃದ್ಧಿಪಡಿಸಿದೆ. ಆಗಸ್ಟ್ 7, 2022ರಂದು ಮೊದಲ ಉಡಾವಣೆ ಮಾಡಲಾಗಿತ್ತು. ಫೆಬ್ರವರಿ 10, 2023ರಂದು ಎರಡನೇ SSLV ಅಭಿವೃದ್ಧಿ ಹಾರಾಟ ನಡೆದಿತ್ತು. ಇವತ್ತು ಮೂರನೇ ಹಾಗೂ ಅಂತಿಮ D3 ಉಡಾವಣೆಯನ್ನ ಮಾಡಲಾಗಿದೆ. ಈ ಬಗ್ಗೆ ಇಸ್ರೋ ಕೂಡ ಅಧಿಕೃತವಾಗಿ ಮಾಹಿತಿಯನ್ನ ಹಂಚಿಕೊಂಡಿದೆ. ಇದು ನಿಜವಾಗ್ಲೂ ಕೂಡ ಖುಷಿಯ ವಿಚಾರ, ಹೆಮ್ಮೆಯ ವಿಚಾರ ನೋಡಿ. ಮೂರನೇ ಹಾಗೂ ಅಂತಿಮ D3 ರಾಕೆಟ್ ಉಡಾವಣೆ ಆಗ್ತಾ ಇರೋದು ಹೆಮ್ಮೆಯ ಇಸ್ರೋ ಮತ್ತೊಂದು ಐತಿಹಾಸಿಕ ಮೈಲಿಗಲ್ಲನ್ನ ಈ ಮುಖಾಂತರವಾಗಿ ಊರಿದೆ. SS1 is 115 seconds. Flex nozzle for pitch and yaw steering. Fin tip actuation for the passive roll control. उड़ान SSLV की अपनी विश्वसनीयता सिद्ध करते हुए यह प्रमोचन यान निकल चढ़ा है अपनी उद्देश्य कक्षा की ओर. The action time of SS1 is 115 seconds. Flex nozzle for pitch and yaw steering. Fin tip actuation for जी हाँ, यह उत्थापन SSLV D3 लॉन्च व्हीकल का और यह अपने उद्दिष्ट दिशा की ओर बढ़ चला है. The action time of SS1 is 115 seconds. Flex nozzle for pitch and yaw steering. Fin tip actuation for the passive roll control. उड़ान SSLV की अपनी विश्वसनीयता सिद्ध करते हुए यह प्रमोचन यान निकल चढ़ा है अपनी उद्देश्य कक्षा की ओर. The action time of SS1 is 115 seconds. Flex nozzle for pitch and yaw steering. Fin tip actuation for the passive roll control. उड़ान SSLV की अपनी विश्वसनीयता सिद्ध करते हुए
यह प्रमोचन यान निकल चला है अपनी उद्देश्य कक्षा की ओर। The action time of SS1 is 100. और यह अपनी उद्दिष्ट दिशा की ओर बढ़ चला है। ನೋಡಿ, ಇದು ಹೆಮ್ಮೆಯ ಇಸ್ರೋದ ಮತ್ತೊಂದು ಸಾಧನೆ. ಹಂತ ಹಂತವಾಗಿ ನಾವು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗ್ತಾ ಇದ್ದೀವಿ ಮತ್ತು ಭಾರತಕ್ಕೆ ಹೆಮ್ಮೆ ಆಗ್ತಿರುವಂಥ ವಿಚಾರಗಳು ಬಾಹ್ಯಾಕಾಶದಲ್ಲಿ ನಡೀತಾ ಇದೆ ಅನ್ನೋದಕ್ಕೆ ನಾವುಗಳು ಸಾಕ್ಷಿ ಆಗ್ತಾ ಇದ್ದೀವಿ. ಇವತ್ತು ಬೆಳಗ್ಗೆ 9 ಗಂಟೆ ಸುಮಾರಿಗೆ ಭೂವೀಕ್ಷಣಾ ಕಿರು ಉಪಗ್ರಹ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. ಪರಿಸರದ ಮೇಲೆ ನಿಗಾ ಇರಿಸುವಂತಹ ನಿಟ್ಟಿನಲ್ಲಿ ಸುಮಾರು 176 ಕೆಜಿ ತೂಕದ ಭೂವೀಕ್ಷಣಾ ಕಿರು ಉಪಗ್ರಹ ಇದು SSLV-D3 EOS-08 ರ ಉಡಾವಣೆಯನ್ನ ಮಾಡಲಾಗಿದೆ. ಬೆಳಗ್ಗೆ 8:50ರಿಂದಲೇ ಇಸ್ರೋ ಸಂಸ್ಥೆ ಕೂಡ ಲೈವ್ ವೀಕ್ಷಣೆಗೆ ಅವಕಾಶವನ್ನ ಮಾಡಿಕೊಟ್ಟಿತ್ತು. ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಭಿವೃದ್ಧಿ ಮಾಡಿರುವಂತಹ SSLV-D3 ರಾಕೆಟ್ ಇದಾಗಿದೆ. ಭೂಮಿಯಿಂದ 475 ಕಿಲೋಮೀಟರ್ ಎತ್ತರದಲ್ಲಿರುವಂತಹ ಕೆಳ ಹಂತದ ಕಕ್ಷೆಯಲ್ಲಿ ವೃತ್ತಾಕಾರದಲ್ಲಿ ಪರಿಭ್ರಮಣೆ ನಡೆಸುತ್ತೆ. ಈ ಭೂವೀಕ್ಷಣಾ ಕಿರು ಉಪಗ್ರಹ 1 ವರ್ಷ ಕಾರ್ಯ ನಿರ್ವಹಿಸಲಿದೆ. SSLV 3 ಹಂತಗಳ ಕಡಿಮೆ ವೆಚ್ಚದ ಉಡ್ಡಯನ ವಾಹನ ಇದಾಗಿದೆ. ಸಣ್ಣ ಉಪಗ್ರಹ ಉಡಾವಣಾ ವಾಹನ ಈ ಉಪಗ್ರಹವನ್ನ ಹೊತ್ತೊಯ್ದಿದೆ. करते हुए यह प्रमोचन यान निकल